ವೆಲ್ಕಮ್ ಟು ಆಲ್ GR ಕ್ಲಾಸಸ್. ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಭಾರತದ ಸಂವಿಧಾನದ ಭಾಗ ಎರಡರಲ್ಲಿ ಬರ್ತಕ್ಕಂತಹ ವಿಧಿ 5ರಿಂದ 11ರವರೆಗೆ ಯಾವ ವಿಧಿ ಯಾವುದರ ಕುರಿತು ಹೇಳ್ತದೆ ಅನ್ನೋದನ್ನು ಡಿಟೇಲ್ ಆಗಿ ನೋಡಿದ್ವಿ. ಸೊ ಈ ಒಂದು ವಿಡಿಯೋದಲ್ಲಿ ಭಾರತದ ಸಂವಿಧಾನದ 25 ಭಾಗಗಳಲ್ಲಿ ಪ್ರಮುಖ ಭಾಗವಾಗಿರ್ತಕ್ಕಂತಹ ಭಾಗ 3ರ ಕುರಿತು ನಾವು ಚರ್ಚೆಯನ್ನು ಮಾಡೋಣ. ಜೊತೆಗೆ ಭಾಗ 3ರಲ್ಲಿ ಬರ್ತಕ್ಕಂತಹ ಆರ್ಟಿಕಲ್ 12 ಮತ್ತು 13ರ ಕುರಿತು ಮಾತ್ರ ನಾವಿಲ್ಲಿ ಚರ್ಚೆಯನ್ನು ಮಾಡೋಣ. ಸೊ ಮುಂದಿನ ವಿಡಿಯೋದಲ್ಲಿ ಪ್ರತಿಯೊಂದು ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಒಂದೊಂದು ಸೆಪರೇಟ್ ಆದ ವಿಡಿಯೋನ ನಾನು ಮಾಡ್ತೀನಿ. ಸೊ ಇವಾಗ ಮೂಲಭೂತ ಹಕ್ಕುಗಳ ಕುರಿತು ಹೇಳಬೇಕಂದ್ರೆ ಭಾಗ 3 ಇದು ಯಾವುದರ ಕುರಿತು ಹೇಳ್ತದೆ ಅಂದರೆ ಮೂಲಭೂತ ಹಕ್ಕುಗಳ ಕುರಿತು ಹೇಳ್ತದೆ. ಹಾಗಾದರೆ ಮೂಲಭೂತ ಹಕ್ಕುಗಳ ಕುರಿತು ಯಾವ ಯಾವ ಆರ್ಟಿಕಲ್ ಹೇಳ್ತಾವಂತಂದರೆ ಕಲಂ 12ರಿಂದ 35ರವರೆಗೆ ಮೂಲಭೂತ ಹಕ್ಕುಗಳ ಕುರಿತು ಇವು ಹೇಳ್ತವೆ. ಇವುಗಳನ್ನು ರಾಜಕೀಯ ಹಕ್ಕುಗಳು ಅಂಥೇಳಿ ನಾವು ಗುರುತಿಸ್ಬೋದು. ಹಾಗೆ ಈ ಮೂಲಭೂತ ಹಕ್ಕುಗಳು ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು, ಈ ಒಂದು ಕಾನ್ಸೆಪ್ಟನ್ನು ಅಮೇರಿಕಾ ಸಂವಿಧಾನದಿಂದ ನಾವು ಎರವಲವಾಗಿ ಪಡ್ಕೊಂಡಿದ್ದೀವಿ ಅಂತ ಹೇಳಲಾಗ್ತದೆ. ಹಾಗೆ ಬ್ರಿಟನ್ನಿನಲ್ಲಿ ಈ ಮೂಲಭೂತ ಹಕ್ಕುಗಳನ್ನು ಮ್ಯಾಗ್ನಾ ಕಾರ್ಟಾ ಅಂತ ಹೇಳಿ ಕರೆದ್ರೆ, ಅಮೇರಿಕಾದಲ್ಲಿ ಇದನ್ನು ಬಿಲ್ ಆಫ್ ರೈಟ್ಸ್ ಅಂತ ಹೇಳಿ ಕರೆಯಲಾಗ್ತದೆ. ಹಾಗಾದರೆ ಮೂಲಭೂತ ಹಕ್ಕು ಅಂತಂದ್ರೆ ಏನು, ಅದರ ಅರ್ಥ ಏನಂತಂದರೆ ಒಬ್ಬ ಯಾವುದೇ ವ್ಯಕ್ತಿಯ ಒಂದು ಸಮಗ್ರ ಮತ್ತು ಅಥವಾ ಸರ್ವತೋಮುಖವಾದಂತಹ ಒಂದು ಬೆಳವಣಿಗೆಯನ್ನು ಹೊಂದುವುದಕ್ಕೋಸ್ಕರ ಆತನ ಸಂಪೂರ್ಣ ಬೆಳವಣಿಗೆಗೆ ಕಾರಣವಾಗ್ತಕ್ಕಂತಹ ಒಂದು ರಾಜಕೀಯ ನಿಯಮಗಳನ್ನು ನಾವು ಮೂಲಭೂತ ಹಕ್ಕುಗಳು ಅಂಥೇಳಿ ಕರಿತೀವಿ. ಅಂದರೆ ಒಬ್ಬ ವ್ಯಕ್ತಿಯ ಸಮಗ್ರ ಅಥವಾ ಸರ್ವತೋಮುಖ ಬೆಳವಣಿಗೆಗೆ ಅಥವಾ ಸಂಪೂರ್ಣ ವ್ಯಕ್ತಿತ್ವದ ಬೆಳವಣಿಗೆಗೆ ಸಹಾಯಕವಾಗ್ತಕ್ಕಂಥ ಒಂದು ರಾಜಕೀಯ ನಿಯಮಗಳನ್ನು ಹಕ್ಕುಗಳಂಥೇಳಿ ನಾವು ಕರೀತೀವಿ. ನೆಕ್ಸ್ಟ್, ಈ ಮೂಲಭೂತ ಹಕ್ಕುಗಳು ನ್ಯಾಯ ರಕ್ಷಿತವಾದವುಗಳು ಅಂತ ಹೇಳಲಾಗ್ತದೆ. ಹಾಗೆ ಯಾಕೆ ಇವುಗಳನ್ನು ನ್ಯಾಯ ರಕ್ಷಿತ ಅಂತಂದರೆ, ಮೂಲಭೂತ ಹಕ್ಕುಗಳಿಗೆ ಧಕ್ಕೆಯಾದಾಗ, ಆ ಹಕ್ಕುಗಳಿಗೆ ಚ್ಯುತಿ ಬಂದಾಗ ನ್ಯಾಯಾಲಯದ ಮೂಲಕ ಇವುಗಳನ್ನು ರಕ್ಷಿಸಲ್ಪಡ್ತದ ಅಂತ. ನ್ಯಾಯಾಲಯವು ಇವು ಮೂಲಭೂತ ಹಕ್ಕುಗಳ ಉಲ್ಲಂಘನೆಯನ್ನು ತಡೆಯುವುದರ ಮೂಲಕ ಆ ಮೂಲಭೂತ ಹಕ್ಕುಗಳನ್ನು ರಕ್ಷಿಸ್ತದ. ಆದ್ದರಿಂದ ಈ ಮೂಲಭೂತ ಹಕ್ಕುಗಳು ನ್ಯಾಯ ರಕ್ಷಿತವಾದವುಗಳು ಅಂತ ಹೇಳಲಾಗ್ತದೆ. ಹಾಗೆ ನಕಾರಾತ್ಮಕ ಮತ್ತು ಸಕಾರಾತ್ಮಕ ಅಂತಕ್ಕಂಥ ಗುಣಗಳನ್ನು ಈ ಮೂಲಭೂತ ಹಕ್ಕುಗಳು ಹೊಂದಿದೆ ಅಂತ ಹೇಳಲಾಗ್ತದೆ. ಮೂಲಭೂತ ಹಕ್ಕುಗಳನ್ನು ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ರದ್ದುಪಡಿಸಬಹುದು. ಹಾಗೆ ಅವುಗಳನ್ನು ಅಮಾನತ್ತಿನಲ್ಲಿ ಕೂಡ ಇಡಬಹುದು. ಎಲ್ಲ ವ್ಯಕ್ತಿಗಳಿಗೂ ಕೂಡ ಮೂಲಭೂತ ಹಕ್ಕುಗಳು ಅಂತಕ್ಕಂಥದ್ದು ಅನ್ವಯವಾಗುವುದಿಲ್ಲ ಅಂತ ಹೇಳಲಾಗ್ತದೆ. ಅಂದರೆ ಎಲ್ಲ ವ್ಯಕ್ತಿಗಳಿಗೂ ಮೂಲಭೂತ ಹಕ್ಕುಗಳು ಅನ್ವಯ ಆಗೋದಿಲ್ಲ. ಸೊ ಎಲ್ಲವೂ ಕೂಡ, ಆದ್ರೆ ಎಲ್ಲ ವ್ಯಕ್ತಿಗಳಿಗೂ ಕೂಡ ಮೂಲಭೂತ ಅನ್ವಯವಾಗದಿದ್ದರೂ ಈ ಎಲ್ಲವೂ ಕೂಡ ವ್ಯಕ್ತಿಯನ್ನು ರಕ್ಷಣೆ ಮಾಡ್ತವ ಅಂತ ಹೇಳಲಾಗ್ತದೆ. ಅಂದರೆ ಇರ್ತಕ್ಕಂಥ ಪ್ರತಿಯೊಂದು ಮೂಲಭೂತ ಹಕ್ಕು ಕೂಡ ವ್ಯಕ್ತಿಯನ್ನು ರಕ್ಷಿಸ್ತದ ಅಂತ ಹೇಳಲಾಗ್ತದೆ. ನೆಕ್ಸ್ಟ್, ಈ DPSP ಮೀನ್ಸ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಹೇಳ್ತೀವಿ. ಸೊ ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳನ್ನು ಅನುಷ್ಠಾನ ಮಾಡುವಾಗ ಕೆಲವು ಮೂಲಭೂತ ಹಕ್ಕುಗಳು ಏನ್ಕೊಳ್ತಾವ, ನಿಷ್ಕ್ರಿಯಗೊಳ್ತಾವ ಅಂತ ಹೇಳ್ಬೋದು. ಸೊ ಕಲಂ 32ನ್ನು ನಾವು ಸಂವಿಧಾನದ ಆತ್ಮ ಅಥವಾ ಹೃದಯ ಅಂಥೇಳಿ ಕರೆಯುತ್ತೀವಿ. ಯಾಕೆ ಅನ್ನೋದನ್ನು ಮುಂದೆ ನಾನು ಹೇಳ್ತೀನಿ. ಸೊ ಸುಪ್ರೀಂ ಕೋರ್ಟಿಗೆ ಮೂಲಭೂತ ಹಕ್ಕುಗಳ ರಕ್ಷಕ ಅಂಥೇಳಿ ಕರೆಯಲಾಗ್ತದೆ. ಸೊ ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಮೂಲಭೂತ ಹಕ್ಕುಗಳ ರಕ್ಷಕ ಅಂಥೇಳಿ ಈ ಕೆಳಗಿನ ಯಾರನ್ನು ಕರೆಯಲಾಗ್ತದ ಅಂಥೇಳಿ ಪ್ರಶ್ನೆಗಳನ್ನು ಕೇಳಿ ಅಲ್ಲಿ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಸಂಸತ್ತು ಮತ್ತು ಸುಪ್ರೀಂ ಕೋರ್ಟ್ ಅಂಥೇಳಿ ಆಪ್ಷನನ್ನು ಕೊಡಲಾಗಿತ್ತು. ಸೊ ಅದಕ್ಕೆ ಸರಿಯಾದ ಉತ್ತರ ಅಂತಂದರೆ ಸುಪ್ರೀಂ ಕೋರ್ಟ್ ಅಂಥೇಳಿ ನಾವು ಕರಿತೀವಿ. ಅಂದರೆ ಮೂಲಭೂತ ಹಕ್ಕುಗಳ ರಕ್ಷಕ ಅಂಥೇಳಿ ಸುಪ್ರೀಂ ಕೋರ್ಟಿಗೆ ನಾವು ಕರಿತೀವಿ. ಸೊ ಒಟ್ಟಾರೆ ಭಾರತದ ಸಂವಿಧಾನದಲ್ಲಿರ್ತಕ್ಕಂಥ ಒಟ್ಟಾರೆ ಮೂಲಭೂತ ಹಕ್ಕುಗಳನ್ನು ನೋಡಿದಾಗ ಒಟ್ಟಾರೆ ನಾವು ಮೂಲತಃ ಸಂವಿಧಾನದ ಅಂದರೆ
ಮೂಲತಃ ಸಂವಿಧಾನದೊಳಗೆ ನಾವು ಒಟ್ಟು 7 ಮೂಲಭೂತ ಹಕ್ಕುಗಳನ್ನು ಕಾಣಬಹುದು. ಅವು ಸಮಾನತೆಯ ಹಕ್ಕು, ಸ್ವತಂತ್ರದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕುಗಳು, ಧಾರ್ಮಿಕ ಹಕ್ಕುಗಳು, ಅಲ್ಪಸಂಖ್ಯಾತರ ಹಕ್ಕುಗಳು, ಆಸ್ತಿಯ ಹಕ್ಕು, ಹಾಗೆ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಅಂತೇಳಿ ಕರಿತೀವಿ. ಹಾಗಾದರೆ ಪ್ರಸ್ತುತ ಸಂವಿಧಾನದೊಳಗೆ ನಾವು 6 ಮೂಲಭೂತ ಹಕ್ಕುಗಳನ್ನು ಮಾತ್ರ ಇವಾಗ ನಾವು ನೋಡಬಹುದು. ಹಾಗಾದರೆ ಆಸ್ತಿಯ ಹಕ್ಕನ್ನು ನಾವು ಏನು ಮಾಡಿದ್ದೀವಿ, ಮೊರಾರ್ಜಿ ದೇಸಾಯಿಯವರ ಸರ್ಕಾರ ಈ ಆಸ್ತಿಯ ಹಕ್ಕನ್ನು ತೆಗೆದು 300A ಅಡಿಯೊಳಗೆ ಅದನ್ನು ಹಾಕಲಾಗ್ತದೆ. ಅಂದರೆ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಆಸ್ತಿ ಹಕ್ಕನ್ನು ತೆಗೆದುಬಿಟ್ಟು ಅದನ್ನು ಕಲಂ 300A ಅಡಿಯೊಳಗೆ ಇವತ್ತು ಸೇರಿಸಲಾಗಿದೆ. ಇಂದು ಈ ಆಸ್ತಿ ಹಕ್ಕು ಅದು ಕಾನೂನಾತ್ಮಕ ಹಕ್ಕಾಗಿ ಇವತ್ತು ಉಳಿದುಕೊಂಡಿದೆ ಅಂತ ಹೇಳ್ಬೋದು. ಹಾಗಾದರೆ ಸಮಾನತೆಯ ಹಕ್ಕು ಇದರ ಕುರಿತು ಆರ್ಟಿಕಲ್ 14, 15, 16, 17, 18 ಅಂದರೆ 14ರಿಂದ 18ರವರೆಗೆ ಸಮಾನತೆಯ ಹಕ್ಕಿನ ಕುರಿತು ಮಾತನಾಡ್ತದೆ. ನೆಕ್ಸ್ಟ್ ಒನ್ ಸ್ವತಂತ್ರದ ಹಕ್ಕುಗಳು ಅಂತ ಹೇಳ್ತೀವಿ. ಸೊ ಸ್ವತಂತ್ರದ ಹಕ್ಕುಗಳ ಕುರಿತು ಆರ್ಟಿಕಲ್ 19ರಿಂದ 22 ಅಂದರೆ 19, 20, 21, 21A ಮತ್ತು 22 ಇವು ಸ್ವಾತಂತ್ರ್ಯದ ಹಕ್ಕುಗಳ ಬಗ್ಗೆ ಮಾತನಾಡ್ತಾವ. ಹಾಗೆ ಶೋಷಣೆಯ ವಿರುದ್ಧದ ಹಕ್ಕುಗಳಂತ ಹೇಳ್ತೀವಿ. ಸೊ 23 ಮತ್ತು 24 ಇವು ಶೋಷಣೆಯ ವಿರುದ್ಧದ ಕುರಿತು ಮಾತನಾಡ್ತಾವ. ಆ ಶೋಷಣೆಯ ವಿರುದ್ಧದ ಹಕ್ಕುಗಳಂತ ಹೇಳ್ಬೋದು. ನೆಕ್ಸ್ಟ್ ಧಾರ್ಮಿಕ ಹಕ್ಕುಗಳ ಕುರಿತು 25, 26, 27, 28 ಅಂದರೆ 25ರಿಂದ 28ರವರೆಗೆ ಧಾರ್ಮಿಕ ಹಕ್ಕುಗಳ ಕುರಿತು ಕಲಂ ಹೇಳ್ತಾವ. ನೆಕ್ಸ್ಟ್ ಅಲ್ಪಸಂಖ್ಯಾತರ ಹಕ್ಕುಗಳಂತ ಹೇಳಿ ಕರಿತೀವಿ. ಸೊ 29 ಮತ್ತು 30 ಇವು ಅಲ್ಪಸಂಖ್ಯಾತರ ಕುರಿತು ಹೇಳಲಾಗ್ತದೆ. ಹಾಗೆ ಆಸ್ತಿ ಹಕ್ಕು ಇದು ಮೂಲತಃ ಸಂವಿಧಾನದೊಳಗೆ 31ನೇ ವಿಧಿ ಆಸ್ತಿ ಹಕ್ಕಿನ ಕುರಿತು ಮಾತನಾಡ್ತಿತ್ತು. ಆದರೆ 44ನೇ ತಿದ್ದುಪಡಿಯನ್ನು ನಮ್ಮ ಭಾರತ ಸಂವಿಧಾನಕ್ಕೆ 44ನೇ ತಿದ್ದುಪಡಿಯನ್ನು ತರುವುದರ ಮೂಲಕ 1978ರಲ್ಲಿ ಮೊರಾರ್ಜಿ ದೇಸಾಯಿಯವರ ಸರ್ಕಾರ ಈ ಆರ್ಟಿಕಲ್ 31ರ ಅಡಿಯಲ್ಲಿ ಬರ್ತಕ್ಕಂಥ ಆಸ್ತಿ ಹಕ್ಕನ್ನು ರಿಮೂವ್ ಮಾಡಿಬಿಟ್ಟು ಅದನ್ನು 300A ಕಲಮಿನೊಳಗೆ ಹಾಕಲಾಗಿದೆ. ಅದೊಂದು ಇತ್ತೀಚೆಗೆ ಇದು ಪ್ರಸ್ತುತ ಇವತ್ತದು ಒಂದು ಕೇವಲ ಕಾನೂನಾತ್ಮಕ ಹಕ್ಕಾಗಿ ಉಳಿದುಕೊಂಡಿದೆ. ನೆಕ್ಸ್ಟ್ ಸಂವಿಧಾನಾತ್ಮಕ ಪರಿಹಾರದ ಹಕ್ಕುಗಳಂತ ಹೇಳ್ತೀವಿ. ಸೊ ಆರ್ಟಿಕಲ್ 32 ಸಂವಿಧಾನಾತ್ಮಕ ಪರಿಹಾರದ ಹಕ್ಕಿನ ಕುರಿತು ಹೇಳ್ತದ. ಸೊ ಇಲ್ಲಿ ಕೆಲವೊಂದಿಷ್ಟು ಸಂವಿಧಾನಿಕ ನಿಯಮಗಳಂತ ಅಂದರೆ ಆರ್ಟಿಕಲ್ 12ರಿಂದ 35ರವರೆಗೆ ಒಟ್ಟಾರೆ ಇವು ಮೂಲಭೂತ ಹಕ್ಕುಗಳ ಕುರಿತು ಹೇಳ್ತಾವ. ಹಾಗಾದರೆ ಆರ್ಟಿಕಲ್ 12 ಕಲಂ 12 ಇದು ಯಾವುದರ ಕುರಿತು ಅಂದರೆ ಹೇಳ್ತದೆ ಅಂದರೆ ಇದು ರಾಜ್ಯದ ಅರ್ಥವನ್ನು ನೀಡ್ತದೆ. ಆರ್ಟಿಕಲ್ 12ರ ಪ್ರಕಾರ ನಾವು ರಾಜ್ಯದ ಅರ್ಥವನ್ನು ನೋಡ್ಬೋದು. ಅಂದರೆ ಕೆಲವೊಂದಿಷ್ಟು ಸಂಸ್ಥೆಗಳು ಭಾಗ 3ಕ್ಕೆ ಕೆಲವೊಂದಿಷ್ಟು ಸಂಸ್ಥೆಗಳಿಗೆ ಭಾಗ 3 ಅನ್ವಯ ಆಗ್ತದೆ ಅಂಥೇಳಿ ಹೇಳ್ಬೋದು ರೀ. ಹಾಗಾದರೆ ಆ ಕೆಲವು ಸಂಸ್ಥೆಗಳಂತಂದರೆ ಭಾರತ ಸರ್ಕಾರ ಮತ್ತು ಸಂಸತ್ತು, ರಾಜ್ಯ ಸರ್ಕಾರ ಮತ್ತು ವಿಧಾನಮಂಡಲ, ಎಲ್ಲ ಸ್ಥಳೀಯ ಪ್ರಾಧಿಕಾರಗಳು ಹಾಗೂ ಎಲ್ಲ ಖಾಸಗಿ ಕಂಪನಿ ಮತ್ತು ವ್ಯಕ್ತಿಗಳಂತ ಹೇಳ್ತೀವಿ. ನೆಕ್ಸ್ಟ್ ಆರ್ಟಿಕಲ್ 13 ಅಂದರೆ ಕಲಂ 13 ಇದು ಮೂಲಭೂತ ಹಕ್ಕುಗಳಿಗೆ ಅಸಂಗತವಾದ ಅಥವಾ ಅಸ್ಪಷ್ಟವಾದ ಕಾನೂನುಗಳ ರದ್ದತಿಯ ಕುರಿತು ಆರ್ಟಿಕಲ್ 13 ಹೇಳ್ತದೆ. ಅಂದರೆ ಕಲಂ 13ರ ಪ್ರಕಾರ ಸರ್ವೋಚ್ಚ ನ್ಯಾಯಾಲಯ ಮೂಲಭೂತ ಹಕ್ಕುಗಳಿಗೆ ತೊಂದರೆಯನ್ನು ಉಂಟು ಮಾಡ್ತಕ್ಕಂಥ ಅಂದರೆ ಮೂಲಭೂತ ಹಕ್ಕುಗಳಿಗೆ ಅಡ್ಡಿಯಾಗ್ತಕ್ಕಂಥ ಆ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸುವಂಥ ಒಂದು ಯಾವುದೇ ಕಾನೂನುಗಳನ್ನು ಜಾರಿ ಮಾಡಿದರೆ ಅವುಗಳನ್ನು ನ್ಯಾಯಾಂಗದ ಪುನರ್ ಪರಿಶೀಲನಾ ಅಧಿಕಾರದಿಂದ ರದ್ದುಪಡಿಸಬಹುದು ಅಂತೇಳಿ ಆರ್ಟಿಕಲ್ 13 ಹೇಳ್ತದೆ. ಹಾಗಾದರೆ ಅಂಥ ಕಾನೂನುಗಳಂತಂದರೆ ಅದು ಶಾಶ್ವತ ಕಾನೂನುಗಳಾಗಿರ್ಬೋದು, ತಾತ್ಕಾಲಿಕ ಕಾನೂನುಗಳಾಗಿರ್ಬೋದು, ಅಥವಾ ರೂಢಿ ಮತ್ತು ಸಂಪ್ರದಾಯಗಳಾಗಿರ್ಬೋದು, ಅಥವಾ ಸ್ಥಳೀಯ ಸರ್ಕಾರದ ನಿಯಮಗಳು, ಸಂವಿಧಾನಕ್ಕೆ ಪೂರ್ವ ಕಾನೂನುಗಳು, ವಾಟ್ ಎವರ್. ಸೊ ಯಾವುದು ಮೂಲಭೂತ ಹಕ್ಕುಗಳಿಗೆ ಒಂದು ಅಡ್ಡಿಯನ್ನು ಉಂಟು ಮಾಡ್ತದೆ, ತೊಂದರೆಯನ್ನು ಉಂಟು ಮಾಡ್ತದೆಯೋ ಸೊ ಅಂಥವುಗಳನ್ನು ನ್ಯಾಯಾಂಗದ ಪುನರ್ ಪರಿಶೀಲನಾಧಿಕಾರದಿಂದ ರದ್ದುಪಡಿಸಬಹುದು ಅಂಥೇಳಿ ಆರ್ಟಿಕಲ್ 13 ಹೇಳ್ತದೆ. ಸೊ
ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆಯನ್ನು ಮಾಡಿದ್ವಿ. ಸೊ ಮುಂದಿನ ವಿಡಿಯೋದಲ್ಲಿ ಈ ಮೂಲಭೂತ ಹಕ್ಕುಗಳ ಏನು 6 ಮೂಲಭೂತ ಹಕ್ಕುಗಳಿದಾವಲ್ಲ, ಸೊ ಪ್ರತಿಯೊಂದು ಹಕ್ಕಿನ ಕುರಿತು, ಪ್ರತಿಯೊಂದು ಮೂಲಭೂತ ಹಕ್ಕಿನ ಕುರಿತು ಒಂದೊಂದು ವಿಡಿಯೋನ ಮಾಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.